ಇವತ್ತು ಫ್ರೈಡೇ ಭಾರತದ ಸ್ಟಾಕ್ ಮಾರ್ಕೆಟ್ ಓವರ್ ಆಲ್ ಫ್ಲಾಟ್ ಇತ್ತಂತ ನಾವು ಅನ್ಬೋದ. ನಿಫ್ಟಿ ಇವತ್ತು 20 ಪಾಯಿಂಟ್ ಏರೈತ್ರಿ. ಬರೇ ಬ್ಯಾಂಕ್ ನಿಫ್ಟಿ 0.46% ಏರೈತಿ. ಸೆನ್ಸೆಕ್ಸ್ ಅನ್ನು ಸಹ ಬರೇ 3 ಪಾಯಿಂಟ್ ಏರೈತಂತ ನಾವು ಅನ್ಬೋದ. ಮಾರ್ಕೆಟ್ ಇವತ್ತ ಒಂದ ರೇಂಜ್ ನಾಗ ಮೂವ್ ಮಾಡೈತಿ. ಅದ ತರ ನಿಫ್ಟಿ ಮಿಡ್ ಕ್ಯಾಪ್ ಅನ್ನು ನೋಡ್ಬೋದು ನೀವು, ಬರೇ 18 ಪಾಯಿಂಟ್ ಏರೈತಿ. ಸ್ಮಾಲ್ ಕ್ಯಾಪ್ ಅನ್ನು 0.41% ಏರೈತಿ. ಸ್ಮಾಲ್ ಕ್ಯಾಪ್ ಭಾಳ ಇರತೈತಿ, ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಫಂಡ್ ನಾಗ ಭಾಳ ಹಣ ಬರತೈತಿ. ಅದ ಕಾರಣ ಅದ ಕಂಟಿನ್ಯೂ ಇರತೈತಿ ರೀ. ಬಟ್ ಓವರ್ ಆಲ್ ಮಾರುಕಟ್ಟೆದ ಇವತ್ತಿನ ಪರ್ಫಾರ್ಮೆನ್ಸ್ ನೋಡ್ರ ಇವತ್ತೇನ್ ಹೆಚ್ಚು ಮೂವ್ಮೆಂಟ್ ಮಾರುಕಟ್ಟೆನ ಇಲ್ಲಾಗಿತ್ತಂತ ನಾವು ಅನ್ಬೋದ. ಅದರಿಂದನೂ ಮೇನ್ ರೀಸನ್ ಏನಂತಂದ್ರ US ಮತ್ತು ಇರಾನದ ಯುದ್ಧದಿಂದ ಏನ್ ಅನ್ಸರ್ಟನಿಟಿ ಆಗ್ಬೋದಂತ ಮಾರ್ಕೆಟ್ಗೆ ಅಂಜಿಕೈತಿ. ಈ ವೀಕೆಂಡ್ನಾಗ ಶನಿವಾರ ರವಿವಾರ ಡೊನಾಲ್ಡ್ ಟ್ರಂಪ್ ಅವರ ಏನೇನ್ರಿ ದೊಡ್ಡ ಹೇಳಿಕೆ ಕೊಡತ್ತಾರ. ಹೋದ್ ಸಲೇನು ವೀಕೆಂಡ್ನಾಗ ಇರಾನದ ಹಾರ್ಮೋಸ್ ಅಮೆರಿಕಾ ಟೆರಿಟರಿ ಅಂತ ಹೇಳಿಕೆ ಕೊಟ್ಟಿರ. ಅದ ಕಾರಣ ಈ ತರ ಮತ್ ವೀಕೆಂಡ್ನಾಗ ಏನ್ರಿ ಹೇಳಿಕೆ ಕೊಡಬಹುದು ಅನ್ನೋ ಒಂದು ಅಂಜಿಕೆದಿಂದನು ಮಾರ್ಕೆಟ್ನ ಇವತ್ತು ಹೆಚ್ಚು ಮೂವ್ಮೆಂಟಮ್ ಇಲ್ಲಾಗಿತ್ತ. ಫ್ಲಾಟ್ ಅನ್ನ ಕ್ಲೋಸಿಂಗ್ ಕೊಟ್ಟೈತಂತ ನಾವು ಅನ್ಬೋದ. ಅದೇ ತರ ನಾವು ಗ್ಲೋಬಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ US ಮಾರ್ಕೆಟ್ ಈ ಕರೆಂಟ್ ಓಪನ್ ಐತಿ. ಯಾಕಂದ್ರೆ ಇವತ್ತು ವಿಡಿಯೋ ಲೇಟ್ಲೇನ ಅಪ್ಲೋಡ್ ಮಾಡತ್ತೇನಿ. ನೋಡ್ಬೋದ US ಮಾರ್ಕೆಟ್ ನ ಫುಲ್ ಎಲ್ಲ ಈಗ ಸದ್ಯ ಗ್ರೀನ್ ಐತಿ. ಬಟ್ ಕ್ಲೋಸಿಂಗ್ ಯಾವ ತರ ಇರ್ತೈತೆ ಅಂತ ನೋಡ್ಬೇಕಾ. ಯುರೋಪಿಯನ್ ಮಾರ್ಕೆಟ್ ಎಲ್ಲ ಫುಲ್ ಗ್ರೀನ್ ಅನ್ನ ಇದಾವ್ರಿ, ಬಟ್ ಬಹಳ ಏನ್ ಗ್ರೀನ್ ನಾಗ ಇಲ್ಲ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಏಷ್ಯನ್ ಮಾರ್ಕೆಟ್ ನಾಗ ಮಿಕ್ಸ್ ರಿಯಾಕ್ಷನ್ ಐತಿ. ಏಷ್ಯನ್ ಮಾರ್ಕೆಟ್ ನಾಗ ಎಲ್ಲಾ ಮಾರುಕಟ್ಟೆ ಇವತ್ತು ಗ್ರೀನ್ ಅನ್ನ ಇದ್ದು, ಜಪಾನ್ ಮಾರುಕಟ್ಟೆ ಅಷ್ಟ 0.30% ನೆಗೆಟಿವ್ ಇತ್ತಂತ ನಾವು ಅನ್ಬೋದ. ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೂ ಎಲ್ಲಾ ಒಳ್ಳೇದನ್ನ ಐತಿ, ಎಲ್ಲಾ ಗ್ರೀನ್ ಅನ್ನ ಐತಿ. ಬಟ್ ಬಹಳ ಗ್ರೀನ್ ದಾಗಿಲ್ಲ. ಅದರಿಂದನೂ ಮೇನ್ ಕಾರಣ ಆಲ್ರೆಡಿ ನಾನು ನಿಮಗ ತಿಳಿಸೇನ ರೀ. ಅದ ಕಾರಣ ಜಿಯೋ ಪೊಲಿಟಿಕಲ್ ಟೆನ್ಷನ್ ದಿಂದ ಮಾರುಕಟ್ಟೆ ಹೆಚ್ಚು ಗ್ರೀನ್ ದಾಗಿಲ್ಲ ಅಂತ ನಾವು ಅನ್ಬೋದ. ಮತ್ ನಾವ ಇವತ್ತು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ನಿಫ್ಟಿ ಅಟೋ 0.60% ಬಿದ್ದೈತಿ. ಬ್ಯಾಂಕ್ ನಿಫ್ಟಿ 0.46% ಏರೈತಿ. ಫೈನಾನ್ಷಿಯಲ್ ಸರ್ವಿಸಸ್ 0.22% ಏರೈತಿ. ಮತ್ತೆ FMCG 0.74% ಬಿದ್ದೈತಿ. IT ಇವತ್ತು ಬಿದ್ದೈತಿ 0.46%. ಮೀಡಿಯಾ 0.59% ಬಿದ್ದೈತ್ರಿ. ಮೀಡಿಯಾನು ಡೌನ್ ಐತಿ ಇವತ್ತು. ಮೆಟಲ್ ಇವತ್ತು 0.86% ಏರೈತಿ. ಫಾರ್ಮಾ 0.21% ಬಿದ್ದೈತಿ. PSU ಬ್ಯಾಂಕ್ 0.04% ಏರೈತಿ. ರಿಯಾಲಿಟಿ 0.40% ಏರೈತಿ. ಪ್ರೈವೇಟ್ ಬ್ಯಾಂಕ್ 0.51% ಏರೈತಿ. ಹೆಲ್ತ್ ಕೇರ್ 0.25% ಬಿದ್ದೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ 0.19% ಏರೈತಿ. ಆಯಿಲ್ ಅಂಡ್ ಗ್ಯಾಸ್ 0.04% ಏರೈತಿ. ಕೆಮಿಕಲ್ 0.06% ಬಿದ್ದೈತಿ. ಅದ ಕಾರಣ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರೂ ಮಿಕ್ಸ್ ರಿಯಾಕ್ಷನ್ ಐತಿ. ಏರೋ ಸೆಕ್ಟರ್ ಗಳು ಹೆಚ್ಚಿದಾವ, ಬಟ್ ಅವು ಹೆಸರುಗನೆ ಇರಿದಾವ ಅಂತ ನಾವು ಅನ್ಬೋದ. ಕುಸಿದ ಸೆಕ್ಟರ್ ಗಳನ್ನು ಹೆಸರುಗನು ಕುಸಿದಾವ, ಅವು ಏನ್ ಹೆಚ್ಚು ಕುಸಿದಿಲ್ಲ ಅಂತ ನಾವು ಅನ್ಬೋದ. ಅದ ಕಾರಣ ಇವತ್ತು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರೂ ಏನು ಹೆಚ್ಚು ಏರಿಯತ ಇಲ್ಲ ಇತ್ತು ಯಾವ್ದು ಸೆಕ್ಟರ್ ನಾಗ ಅಂತಾನು ನಾವು ಅನ್ಬೋದ. ಮತ್ ನಾವು US ಮತ್ತೆ ಇರಾನದ ಯುದ್ಧ ನೋಡ್ರ ಅಥವಾ ಯುದ್ಧದ ಕರೆಂಟ್ ಪರಿಸ್ಥಿತಿ ನೋಡ್ರ ಮತ್ತ ಮಾತುಕತೆಯಲ್ಲಿ ಯುದ್ಧ ನಡೆದೈತೇನ ಅಂತ ನಾವು ಅನ್ಬೋದ. ಡೈರೆಕ್ಟ್ ದಾಳಿ ಏನಾವತ್ತ, ಬಟ್ ದೊಡ್ಡ ಹೇಳಿಕೆಗಳು ಬರತ್ತವ. ಅದ್ರಾಗನ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಒಂದ್ ದೊಡ್ಡ ಹೇಳಿಕೆ ಬಂದೈತಿ. ಅದೇನಂತಂದ್ರ ಇರಾನ್ಗ ಆರ್ಥಿಕವಾಗಿ ಬಹಳ ಕೆಟ್ಟ ಪರಿಣಾಮ ಬೀಳ್ಬೇಕನ್ನೋ ಕಾರಣದಿಂದ ಒಂದ ಆಪರೇಷನ್ ಅನ್ನ ರನ್ ಮಾಡೋರಿದ್ದಾರೆ. ಅದ್ರದನ್ನ ಹೆಸರು ಏನಂತಂದ್ರ ಕ್ರಾಶಿಂಗ್ ಎಕನಾಮಿಕ್ ಆಪರೇಷನ್ ಅಂತ ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆ ಮಾಡಿದ್ದಾರೆ. ಅದ ಕಾರಣ ಈ ಒಂದು ಆಪರೇಷನ್ ದಿಂದ ಇರಾನದ ಆರ್ಥಿಕ ಪರಿಸ್ಥಿತಿ ಈಗೇನ್ ಹಾಳಾಗೈತಿ, ಮತ್ತೊಂದಿಷ್ಟು ಹಾಳಾಗೋ ತಯಾರಿ USA ಮಾಡತೈತಿ. ಈ ತರಾರಿ ಇರಾನ್ ಮ್ಯಾಗ ಆರ್ಥಿಕವಾಗಿ ಪ್ರೆಷರ್ ಅನ್ನ ಬಿಲ್ಡ್ ಮಾಡಿ ಯುದ್ಧನ ನಿಲ್ಸೋದ್ರ ಬಗ್ಗೆ USA ಪ್ಲಾನ್ ಮಾಡತೈತಿ ಅಂತಾನು ಎಕ್ಸ್ಪರ್ಟ್ ಗಳ ಅನ್ನತಾರ. ಇದ್ರ ಬಗ್ಗೆ ಇದೇನು ಆಪರೇಷನ್ ಹೇಳಿದ್ನಿ, ಇದ್ರ ಬಗ್ಗೆ ಇನ್ನ ಕ್ಲಿಯರ್ ಆಗಿ ಮಾಹಿತಿ ನಮಗ ಸೋಮವಾರ ತಿಳಿತೈತಂತಾನು ಹೇಳಿಕೆ ಕೊಟ್ಟಾರ. ಸೋಮವಾರ ದಿನ ಅಮೆರಿಕದ ಹಣಕಾಸು ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರ ಎಲ್ಲಾ ಇದ್ರ ಬಗ್ಗೆ ಡೀಟೇಲ್ ದಾಗ ತಿಳಿಸೋರಿದಾರಂತ. ಅದ ಕಾರಣ ಅದ್ರ ಮ್ಯಾಗನು ನಮ್ಮದ್ ಕಣ್ಣಿಡ್ಬೇಕ. ಮತ್ತೊಂದನೇ ಏನಂತಂದ್ರ ಏನಿದ ಆರ್ಥಿಕವಾಗಿ ಇರಾನ್ ಪೆಟ್ ಬೀಳ್ ಅಂತ ಏನ್ USA ಆಪರೇಷನ್ ರನ್ ಮಾಡತೈತಿ, ಅತ್ರಾಗ ಅಡ್ಡಿ ತರೋ ಯಾವ ದೇಶಗಳು ಇದ್ದು ಅಂತಂದ್ರ ಅಥವಾ ಏನ್ರೆ ಚೀನಾ ಅದು ಬ್ಯಾಕ್ ಹ್ಯಾಂಡ್ ನಾಗ ಇರಾನ್ ಏನ್ರೆ ಸಪೋರ್ಟ್ ಮಾಡಿತ್ತಂದ್ರ ಅಂತವಕ್ಕನ್ನು ಕೆಟ್ಟ ಎಚ್ಚರಿಕೆ ಕೊಟ್ಟಾರ. ಅಂತವಕ್ಕನ್ನು ನಾವು ಆಕ್ಷನ್ ತಗೋತೇವಿ, ಅವ್ರ ಮ್ಯಾಗನು ಕೆಲವೊಂದ ನಿರ್ಬಂಧಗಳನ್ನ ಹಾಸ್ತೇವಿ. ಯಾವ್ಯಾವ ದೇಶಗಳ ಇರಾನದ ಬೆಂಬಲಕ್ಕೆ ನಿಲ್ತಾವ ಅಂತವಕ್ಕನ್ನು ನಾವು ಬಿಡಂಗಿಲ್ಲ ಅಂತ ಅಮೆರಿಕ ಎಚ್ಚರವನ್ನ ಕೊಟ್ಟೈತಂತ. ಅದ ಕಾರಣ ಇದ್ರ ಮ್ಯಾಗನು ನಿಮ್ದ ಕಣ್ಣಿಡ್ಬೇಕ. ಓವರ್ ಆಲ್ ನೋಡ್ರ ಹಾರ್ಮೋಸ್ ಜಲಸಂಧಿ ಓಪನ್ ಐತ್ ಅನ್ನತಾರ, ಬಟ್ ಇರಾನ್ ಕಂಟ್ರೋಲ್ ನ ಐತ್ ಅನ್ನತಾರ. ಅಲ್ಲಿ ಉಮಾನನ್ನು ಬಂದ ಉಮಾನ್ ನಂದು ಹಾರ್ಮೋಸ್ ಐತಂತ ಅವರು ಅನ್ನತಾರ. ಅದ ಕಾರಣ ಉಮಾನಗುನು USA ಎಚ್ಚರಿಕೆ ಕೊಟ್ಟೈತಿ, ಬಾಳ ಹಾರಾಡ್ಬೇಡ, ಇಲ್ಲಿಕ ನಿನ್ಗೂ ನಾವು ಬಿಡಂಗಿಲ್ಲ ಅಂತಾನು ಅಮೆರಿಕ ಉಮಾನಗುನು ಸಹ ಎಚ್ಚರಿಕೆ ಕೊಟ್ಟೈತಿ. ಅದ ಕಾರಣ ನೋಡ್ಬೇಕ್ರಿ ಏನಂತ, ಏನು ಇನ್ನ ಕ್ಲಿಯರ್ ತಿಳಿವಾತ. ಬಟ್ ಕ್ರೂಡ್ ಆಯಿಲ್ ಬೆಲೆ ನೋಡ್ಬೋದು ನೀವು, ಇನ್ನೂ ಹೈ ನಾಗನ ಐತಿ. WTI ಕ್ರೂಡ್ ಆಯಿಲ್ $86 ಪ್ರತಿ ಬ್ಯಾರಲ್ ಐತಿ. ಬ್ರೆಂಟ್ ಕ್ರೂಡ್ ಆಯಿಲ್
$93 ಪ್ರತಿ ಬ್ಯಾರೆಲ್ಗೆ ಐತಿ. ಕ್ರೂಡ್ ಆಯಿಲ್ ಬೆಲೆ ಏನ್ ಹೈ ಮ್ಯಾಗ ಐತಿ, ಅದರಿಂದನೇ ನಮಗ್ ಗೊತ್ತಾಗ್ತೈತಿ ಯುದ್ಧ ಏನ್ ಇನ್ನ ಶಾಂತ ಆಗಿಲ್ಲ, ಇನ್ನ ಯುದ್ಧ ಯಥಾಸ್ಥಿತಿ ನಡೆದೈತೇನೆ ಅಂತ ನಮಗ ಕ್ರೂಡ್ ಆಯಿಲ್ ಬೆಲೆನ ಡೈರೆಕ್ಟ್ ತಿಳಿಸತೈತೆ ಅಂತ ನಾವು ಅನ್ಬೋದ. ಮತ್ ನಾವ ಗೋಲ್ಡ್ ಬೆಲೆ ನೋಡ್ರ ಗೋಲ್ಡ್ ಬೆಲೆನು ನೋಡ್ಬೋದು. ಗ್ಲೋಬಲ್ ನಾಗ $4,641 ನಡೆದೈತಿ. ಗೋಲ್ಡ್ ನಾಗ ಒಮ್ಮೆ ಮತ್ತೆ ಏರಿಕೆ ಬಂದೈತ್ರಿ. ಅದರಿಂದನು ಮೇನ್ ಕಾರಣ ಏನಂತಂದ್ರ ಮತ್ ಸೆಂಟ್ರಲ್ ಬ್ಯಾಂಕ್ ಗಳದು ಬಾಯಿಂಗ್ ಮಾಡತಾರಂತ ಎಕ್ಸ್ಪರ್ಟ್ ಗಳು ಅನ್ನತಾರ. ಅದ ಕಾರಣ ನೋಡ್ಬೇಕ ಏನ್ ಮೊದಲ್ ಗೋಲ್ಡ್ ನಾಗ ವಲ್ಟಾಲಿಟಿ ಕಡಿಮೆ ಇರ್ತೈತಿ, ಸೇಫ್ಟಿ ಅಂತ ಏನ್ ಹೂಡಿಕೆ ಮಾಡ್ತಿದ್ದು. ಬಟ್ ಇದು ಅಸೆಟ್ ಕ್ಲಾಸ್ ನಾಗ ಈಗ ಅಷ್ಟು ಹೂಡಿಕೆದಾರ ಹಕ್ಕೋದ್ ತೆಗೋದ್ ಮಾಡತಾರ ಹಣ. ಅದರಿಂದ ಇದ್ರಾಗನು ವಲ್ಟಾಲಿಟಿ ಭಾಳ ಆಗೈತಿ. ಅಥವಾ ಭಾರತದ ಸ್ಟಾಕ್ ಮಾರ್ಕೆಟ್ ಗಿಂತನೂ ಗೋಲ್ಡ್ ನಾಗ ಭಾಳ ವಲ್ಟಾಲಿಟಿ ನಡೆದೈತೆ ಅಂತಾನು ನಾವ್ ಅನ್ಬೋದ. ನಿಫ್ಟಿ ಅದು ನೋಡ್ಬೋದು ನೀವು ಎಷ್ಟು ಕಡಿಮೆ ಮೊಮೆಂಟಮ್ ತೋರಿಸ್ತೈತ್ರಿ. ಬಟ್ ಗೋಲ್ಡ್ ಒಮ್ಮೆ ಇರೋದ ಒಮ್ಮೆ ಬೀಳೋದ. ಗೋಲ್ಡ್ ನಾಗನು ಒಂದ್ ಬ್ಯಾರೆನ ಆಟ ನಡೆದೈತೆ ಅಂತಾನು ನಾವ್ ಅನ್ಬೋದ. ಸಿಲ್ವರ್ದನು ಬೆಲೆ ನೋಡ್ಬೋದ, $69 ಬಂದೈತಿ. ಮತ್ ಸಿಲ್ವರ್ ಸ್ವಲ್ಪ ಸ್ಟ್ರಾಂಗ್ ಆಗೈತೆ ಅಂತ ನಾವ್ ಅನ್ಬೋದ. ಇವತ್ತು ಗೋಲ್ಡ್ ಸಿಲ್ವರ್ ಅನ್ನು ಪಾಸಿಟಿವ್ ಇದಾವ. ಓವರ್ ಆಲ್ ಮೇನ್ ಏನಂತಂದ್ರೆ ಇನ್ನ ಮಾರ್ಕೆಟ್ ನ ಅನ್ಸರ್ಟನಿಟಿ ಐತಿ. ಇವತ್ತು ನಾ ಸ್ವಲ್ಪ ಬಿಸಿ ಇದ್ನಿ, ಅದ ಕಾರಣ ವಿಡಿಯೋ ಲೇಟ್ ಲಾಕತ್ತೀನಿ. ಬಟ್ ನಾಳಿಂದ ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಗಳು ಈ ಚಾನಲ್ ಮ್ಯಾಗ ಬರ್ತಾವ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋ ಚಲೋ ಲೈಕ್ ಮಾಡ್ರಿ. ನಿಮಗೇನು ಅನಿಸ್ತೈತೆ ಭಾರತದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತಾನು ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಇತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.